ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಉಳಿಸಲಿಕ್ಕೆ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇವನ್ನೆಲ್ಲ ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮದಿಂದ ಹಿಡಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು 2 ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ, ಅದಕ್ಕೆ ರಾಜ್ಯದ ಉದ್ದಗಲೂ ಕೂಡ ಎಲ್ಲ ನಾಯಕರುಗಳು, ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಗಾಂಧೀಜಿಯವರ ಉಸಿರು ಇಲ್ಲೇ ಇರ್ಬೋದು ಇವತ್ತು. ಅವರ ಪ್ರತಿಯೊಂದು ನಡೆ ನುಡಿ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದರೆ ಬಿಜೆಪಿಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇಂಥ ಒಂದು ವಿಚಾರಧಾರೆ, ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ಸಿಗರು ಮಾತ್ರ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಕಾಂಗ್ರೆಸ್ಸಿಗೆ ಮಾತ್ರ ಪ್ರಜಾಪ್ರಭುತ್ವ ಆಗಲಿ, ರಾಷ್ಟ್ರಧ್ವಜ ಆಗಲಿ, ರಾಷ್ಟ್ರಗೀತೆ ಆಗಲಿ ಕೊಡಲಿಲ್ಲ. ಎಲ್ಲರಿಗೂ ಕೊಟ್ಟಂಥದ್ದು, ಎಲ್ಲರೂ ಈ ಸಂವಿಧಾನವನ್ನು ಬಳಸ್ಕೊಂಡಂಥದ್ದು, ಎಲ್ಲರೂ ಸಂವಿಧಾನದ ಫಲವನ್ನು ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಸೊ ಆದರೆ ಇವತ್ತು 77 ವರ್ಷದ ಹಿಂದೆ ಅವರು ಹುತಾತ್ಮರಾದರು. ನಾವೆಲ್ಲ ಮೌನ ಆಚರಣೆ ಮಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂತ ಕೊಡುಗೆಯನ್ನು ನಾವು ಇದನ್ನು ಗಮನಿಸಬೇಕು. ಇಡೀ ಪ್ರಪಂಚ ನಾವು ಏನೇ ಮಾಡಿದ್ರು, ಬಿಜೆಪಿಯವರು ಎಷ್ಟೇ ಪ್ರಚಾರ ಮಾಡೋಕ್ಕಾಗದೆ ಹೋದ್ರು ಕೂಡ, ಈ ಗಾಂಧೀಜಿ ಅವರು ಒಪ್ಪದೆ ಹೋದ್ರು ಕೂಡ, ಕೊನೆಗೂ ಕೆಳಗಡೆ ಗಾಂಧಿ ಸ್ಟ್ಯಾಚ್ಯೂಯಿಂದನೇ ಕೂತ್ಕೊಂಡು ಹೋರಾಟ ಮಾಡಬೇಕು. ನಮ್ಮನ್ನ ಗಾಂಧಿ ತತ್ವನೇ ಹಿಡಿಬೇಕು. ಅವರು ಬಾಯಲ್ಲಿ ಹೇಳ್ದೇ ಇರ್ಬೋದು, ಕೊನೆಗೆ ಎಲ್ಲರೂ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಸ್ಟ್ಯಾಚ್ಯೂ ಕೆಳಗಡೆನೆ ಕೂತ್ಕೋಬೇಕು. ಧರಣಿ ಮಾಡ್ಬೇಕಾದ್ರೆ ಗಾಂಧೀಜಿ ಹೇಳ್ಕೊಟ್ಟಿದ್ದು ಧರಣಿ ಮಾಡಬೇಕು ಅಂತ. ಅಂದ್ರೆ ಕಾಂಗ್ರೆಸ್, ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರ ಅಧ್ಯಕ್ಷರಾಗ್ಬಿಟ್ರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ರಲ್ಲ ಅಂತ. ಬಿಜೆಪಿಯವರು ಅದನ್ನ ಆಗಿಂದನೂ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅವ್ರದ್ದೇನು ತ್ಯಾಗ ಏನಿರಲಿಲ್ಲ. ಈಗ ಬಿಜೆಪಿ ಜೊತೆ ಮಾತಾಡಿ, ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಆದರೆ ನೀವು ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಮನೆಗಳಲ್ಲಾಗಲಿ, ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ, ನಾವು ಕೆಲಸ ಮಾಡೋಂಥ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇವತ್ತಿರೋದು. ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲ ವಿಶ್ವ ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಹಂಗೆ ಇವತ್ತು ಅವರೇನು ನನ್ನ ಜೀವನ ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ, ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಕಮಿಟಿಯವರು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಇಡೀ ವರ್ಷ ಇದನ್ನು ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಾಪು, ಜೈ ಭೀಮ್, ಜೈ ಸಂವಿಧಾನ, ಇವು 3 ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ. ನಾನು ಹಿಂದೆ ಒಂದು ಮಾತನ್ನು ಕೂಡ ಹೇಳಿದ್ದೆ, ಗಾಂಧೀಜಿಯವರ ಮಾತು. ನಾನು ಆಗಾಗ ಅದನ್ನು ಬಳಸ್ಕೊಳ್ತಾ ಇರ್ತೀನಿ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ನಿಯಂತ್ರಿಸ್ಬೇಕಾದ್ರೆ ಯೂಸ್ ಯುವರ್ ಬ್ರೈನ್ ಅಂತಾರೆ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಈ ಉಗ್ರಪ್ಪನ ಕಂಟ್ರೋಲ್ ಮಾಡ್ಬೇಕಾದ್ರೆ ಯೂಸ್ ಯುವರ್ ಹಾರ್ಟ್ ಅಂತಾರೆ. ಅಂದ್ರೆ ಪ್ರೀತಿಯಿಂದ ಗೆಲ್ಲಬೇಕು ಉಗ್ರಪ್ಪನವ್ರನ್ನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜಿಸಿನೂ ಅಷ್ಟೇ. ಇಲ್ಲ ಸರ್, ಬ್ರೈನ್ ಹಾರ್ಟ್ ಅಂಡ್ ಬ್ರೈನ್. ಬ್ರೈನಲ್ಲಿ ಉಗ್ರಪ್ಪನಿಗೆ ಹಾರ್ಟು ಬ್ರೈನ್ ಎರಡೂ ಬೇಕು. ಮೊದಲು ಜಗತ್ತನ್ನ ಬದಲಾಯಿಸ್ಬೇಕಾರೆ, ನಗ್ತಾ ಇದ್ದಾನೆ ನಮ್ಮ ಐಶ್ವರ್ಯ, ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಮೊದಲು ನಾವು ಬದಲಾವಣೆ ಆಗ್ಬೇಕಂತ. ಫಸ್ಟ್ ದಟ್ ಇಸ್ ವಾಟ್ ಗಾಂಧಿ, ಫಸ್ಟ್ ಯುವರ್ ಸೆಲ್ಫ್. ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಕಾಂಗ್ರೆಸ್, ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಕೂತಿದ್ದೀವಿ.
ನಿಮ್ಮ ಬದುಕಿನಲ್ಲಿ ನಾವೇ ಇದು ಪ್ರತಿಯೊಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ ನಿಮ್ಗಿರೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಈ ಬ್ಯಾಡ್ಜ್ನ ಬಿಜೆಪಿಯವ್ರು ಹಾಕೊಳ್ಳಲ್ಲ. ದೋ ನ್ಯಾಷನಲ್ ಫ್ಲಾಗ್ ಇದ್ರು, ಗಾಂಧೀಜಿ ಇದ್ರು, ದಿಸನ್ನ ಅವ್ರು ಹಾಕೊಳಕ್ ಹೋಗಲ್ಲ. ಅವ್ರು ಹಾಕೊಳ್ಳೋದೇ ಬೇರೆ. ಜೈಲಲ್ಲಿದ್ದಾಗ ಎಲ್ಲ ಅವರು ಎಲ್ಲ ಬರ್ಕೊಟ್ಬಿಟ್ಟಿದ್ದಾರೆ. ಅವರೆಲ್ಲ ದಿ ಕಾಂಟ್ ರೈಸ್. ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಗೆ ಮೌನದಿಂದನೂ ಬೇಕಾದಷ್ಟು ಸಂದೇಶ ಇದೆ. ಅದಕ್ಕೆ ಗಾಂಧೀಜಿಯವರು ಯಾವತ್ತೂ ಮೌನವಾಗಿ ಜ್ಞಾನವನ್ನು ಮಾಡ್ತಾ ಇರೋಂಥದ್ದು. ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದಲ್ಲೇ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು, ಭಾರತ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವತ್ತೇ ಹೇಳಿದ್ದಾರೆ ಅವರು ಗಾಂಧೀಜಿಯವರು. ಅದಕ್ಕೆ ಇಲ್ಲೇ ಮಾಡಿ ನಮ್ಮ ರೂರಲ್ ಆರ್ಟಿಸಾನ್ಸ್ ಮತ್ತೊಂದು ಅವತ್ತೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೊತ್ತೇ ಇಲ್ಲೇ ಇಲ್ಲ. ಸೊ ಎಲ್ಲ ಜಾತಿ ಬಗ್ಗೆನೂ ಕೂಡ ಅವರು ಪ್ರೀತಿನ ತೋರಿಸ್ತಾ ಇದ್ರು. ಶಿವನ ಧ್ಯಾನ, ರಾಮನ ತ್ಯಾಗ, ಬುದ್ಧನ ಪ್ರೀತಿ, ಯೇಸುವಿನ ಸಹನೆ, ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ, ಇವೆಲ್ಲನ ಕೂಡ ಅಳವಡಿಸ್ಕೊಳ್ಬೇಕು ಅಂತಾನೆ ಮಹಾತ್ಮ ಗಾಂಧೀಜಿಯವರು ಅವತ್ತು ನಮಗೆ ಹೇಳ್ಕೊಟ್ಟಂತ ಒಂದು ಪ್ರತಿರೂಪ. ಇದ್ರ ಪ್ರತಿರೂಪನೇ ಮಹಾತ್ಮ ಗಾಂಧೀಜಿಯವರು. ಹಂಗೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧೀಜಿಯವರು ಇಲ್ಲದೆ ಇರ್ಬೋದು. ನಾವು ಕಾಂಗ್ರೆಸ್ಸಿಗರು ಇಡೀ ವರ್ಷ ನಾನು ACC ಅಧ್ಯಕ್ಷರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಮುಖ್ಯಮಂತ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ತಾಲೂಕಿನಲ್ಲೂ ನಾವೇನು ಬೆಳಗಾಂನಲ್ಲಿ ನಾವು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ಏನು ನಾವು ಕಾರ್ಯಕ್ರಮನ ನಮ್ಮ ACC ಘೋಷಣೆ ಮಾಡಿದೋ ಅದನ್ನ ಈ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಕೆಲಸನ ನಾವು ಮಾಡಬೇಕಾಗಿದೆ. ಸೊ ಅದರಿಂದ ಇದರಲ್ಲಿ ಹೆಜ್ಜೆಯಲ್ಲಿ ನಾವು ಹಾಕೊಂಡು ಹೋಗೋಣ. ಈ ದೇಶ ಹೋರಾಟವನ್ನು ಮಾಡಿ, ದೇಶಕ್ಕೆ ಕಾಂಗ್ರೆಸ್ಸಿಗರು ಎಲ್ಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ತಮಗೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ, ಯಾಕೆಂದ್ರೆ ಸ್ವಲ್ಪ ಮಧ್ಯ ಒತ್ತಡ ಬೇರೆ ಬೇರೆ ಇತ್ತು. ಚೀಫ್ ಮಿನಿಸ್ಟರ್ ಬಂದೋದ್ರು, ಯಾಕೆಂದ್ರೆ ಅವರು ಅಲ್ಲಿ ಹೊತ್ತು ಅವರು ಪ್ರಮಾಣ ಅಲ್ಲೂ ಕೂಡ ಆಚರಣೆ ಮಾಡಿತ್ತು. ಈಗ ಕ್ಯಾಬಿನೆಟ್ ಕೂಡ 11 ನಮಗೆ ಕ್ಯಾಬಿನೆಟ್ ಫಿಕ್ಸ್ ಆಗಿತ್ತು. ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ಕೆಲಸ ಮಾಡಬೇಕು. ನಾನು ನಾಳೆ ಬೆಳಿಗ್ಗೆ ದೆಹಲಿಗೆ ಎರಡು ದಿನ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ, ಹೋಗಲೇಬೇಕು ಕಂಪಲ್ಸರಿ. 2ನೇ ತಾರೀಕು ಚನ್ನಪಟ್ಟಣಕ್ಕೆ ನೀವೆಲ್ಲ ಬಂದು ಕೆಲಸ ಮಾಡಿದ್ದೀರಿ. ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. 2ನೇ ತಾರೀಕು ಚನ್ನಪಟ್ಟಣದಲ್ಲಿ ಮುಂದಕ್ಕಿತ್ತು, ಬಾಳಗಾಮ್ ಸೆಷನ್ ಇರೋದ್ರಿಂದ ನಾವು ಮುಂದಕ್ಕಾಗ್ತೋ. ಆ ಕಾರ್ಯಕ್ರಮ ಕೂಡ 2ನೇ ತಾರೀಕಿದೆ. ಯಾರು ಬಂದು ಕೆಲಸ ಮಾಡಿದಿರಿ, ದುಡಿದಿದ್ದೀರಿ, ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಒಂದು ವಿಶ್ವಾಸ ಇರಲಿ, ನಿಮ್ಮ ಪಕ್ಷ ಈ ದೇಶದ ಇತಿಹಾಸ ತಂದಂಥ ಪಕ್ಷ. ಇದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ ಕಾರಣಕ್ಕೂ ನಿಮ್ಮ ಧೈರ್ಯವನ್ನು ನೀವು ಕಳ್ಕೊಳ್ಳುವಂಥದ್ದು ಬೇಡ. ಮುಂದಕ್ಕೆ ಈ ಪಕ್ಷ ಈ ಮಾತ್ರ ಭವಿಷ್ಯ ಈ ದೇಶಕ್ಕೆ. ಇದು ನಿಮ್ಮ ತಲೆಯಲ್ಲಿರಲಿ. ಕೂತ್ಕೊಳ್ರಿ, ದೇವ್ರ ಕೂತಂಗೆ ಕೂತ್ಕೊಳ್ಳಿ, ಗಾಂಧೀಜಿಯವ್ರ ಕೂತಂಗೆ ಕೂತ್ಕೊಳ್ಳಿ. ಇಷ್ಟು ಹೇಳಿ ತಮ್ಗೆಲ್ಲರೂ ಕೂಡ ಹೊಂದಿಸಿ ತಾವೆಲ್ಲ ಏನೇ ಕೆಲಸ ಇದ್ರೂ ಕೂಡ ಬಂದು ಈ ಒಂದು ಗೌರವನ ಸಲ್ಲಿಸುವಂಥ, ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡದಕ್ಕೆ ತಮ್ಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.